ಅವ್ರ ಮಗಳನ್ನ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ನಂಬರ್ ಅಂತೂ ನಮ್ಮ ಹತ್ರ ಇಲ್ಲ. ದಯವಿಟ್ಟು ಅವ್ರ ಮಗಳನ್ನ ನಾನು ಕೇಳ್ಕೊಳ್ಳೋದಿಷ್ಟೇ, ಬಂದು ನೋಡ್ಕೊಂಡು ಕರ್ಕೊಂಡು ಹೋಗ್ಬೇಡ, ಬಂದು ನೋಡ್ಕೊಂಡು. ನಮ್ಮ ಅಪ್ಪನ ಎಲ್ಲ ಬಿಟ್ಟು ಈ ಕಡೆ ರೈಲ್ವೆ ಸ್ಟೇಷನಲ್ಲಿ ಬಂದಿದ್ದೆ. ಅಲ್ಲಿ ಒಬ್ಬ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದ ನಾನು. ಆ್ಯಕ್ಚುಲಿ 3 ದಿವಸದಿಂದ ಹುಡುಗಿ ರೈಲ್ವೆ ಸ್ಟೇಷನಲ್ಲಿ ಓಡಾಡ್ತಿರ್ತಾಳೆ, ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ. ಪಾಪ ಯಾರೋ ಹೋಗೋರು ಬರೋರೆಲ್ಲ ಹಿಂಗೆ ಕರ್ಕೊಂಡೋಗೋದು ಕರ್ಕೊಂಬರೋದು ಪಾಪ ಹುಡುಗಿನ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ನನಗೆ ನಿನ್ನ ಹೆಸ್ರೇನು ಕಂದ? ಅಚ್ಚಿತಾ. ಜೋರಾಗಿ ಹೇಳು. ಅಚ್ಚಿತಾ. ಎಲ್ಲಿ ಸಿಕ್ತೆ ಏನು? ನಾನು ಈ ಕಡೆ ನಮ್ಮ ಅಪ್ಪನ ಎಲ್ಲ ಬಿಟ್ಟು ಈ ಕಡೆ ರೈಲ್ವೆ ಸ್ಟೇಷನಲ್ಲಿ ಬಂದಿದ್ದೆ. ಅಲ್ಲಿ ಒಬ್ಬ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದ ನಾನು. ಆಮೇಲೆ ಇವರು ಅಲ್ಲಿ ಪೊಲೀಸ್ ಅವ್ರು ಫೋನ್ ಮಾಡಿಬಿಟ್ಟು ಇವರಿಗೆ ಆಮೇಲೆ ನನ್ನನ್ನು ಈ ಕಡೆ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಇಲ್ಲಿ. ಏನು ಮಾಡಿದೆ ಅವನಿಗೆ ನಾನು? ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ರಿ. ಏನು ಮಾಡಿದೆ ಅವನಿಗೆ ನಾನು? ಹೆಂಗೆ ಹೊಡೆದೆ? ಜೋರಾಗಿ ಹೊಡ್ಬಿಟ್ರಿ ಅಲ್ಲ. ಆ್ಯಕ್ಚುಲಿ 3 ದಿವಸದಿಂದ ಹುಡುಗಿ ರೈಲ್ವೆ ಸ್ಟೇಷನಲ್ಲಿ ಓಡಾಡ್ತಿರ್ತಾಳೆ, ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ. ಪಾಪ ಯಾರೋ ಹೋಗೋರು ಬರೋರೆಲ್ಲ ಹಿಂಗೆ ಕರ್ಕೊಂಬರೋದು ಪಾಪ ಹುಡುಗಿನ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ನನಗೆ ಫೋನ್ ಬರುತ್ತೆ, ಮೇಡಮ್ ಬನ್ನಿ ಒಂದು ಹುಡುಗಿ ಇದೆ ಈ ಥರ ಕರ್ಕೊಂಡೋಗಿ ಅಂತ. ನಾನು ಸುಮ್ಮನೆ ಆಗಿಬಿಡ್ತೀನಿ, ಬೇಡ ಅಂದ್ಬಿಟ್ಟು. ಮತ್ತೆ ತುಂಬ ಫೋನ್ ಬರುತ್ತೆ ನನಗೆ. ನಾನು ಮತ್ತೆ ಹೋಗ್ತೀನಿ ರಾತ್ರಿ 9:30 10 ಏನೋ, ರಾತ್ರಿ 10-10ವರೆಗೆ ಹೋಗ್ತೀನಿ. ಆವಾಗ ಹೋದಾಗ ಅದೇ ಟೈಮಲ್ಲಿ ನನ್ನ ಕಣ್ಮುಂದೆನೇ ಹೋಗ್ತಿರ್ತಾಳೆ ಇವಳು. ಮೇಡಮ್ ಅದೇ ಹುಡುಗಿ ಅಂತ ಹೋಟೆಲ್ ಅವರು ಹೇಳ್ತಾರೆ ಒಳಗಡೆನೇ, ರೈಲ್ವೆ ಸ್ಟೇಷನ್ ಒಳಗಡೆ. ಹಂಗಂದಾಗ ತಕ್ಷಣ ಅವನು ಯಾರೋ ಇದ್ದವನ್ನ ಹೊಡೆದ್ಬಿಟ್ಟು ಇವಳನ್ನ ಕರ್ಕೊಳ್ತೀನಿ. ಫಸ್ಟು ಕರ್ಕೊಂಡು ಆಮೇಲೆ ಇವಳನ್ನ ಯಾರು ಏನು ಎತ್ತ ಅಂತ ಕೇಳ್ತೀನಿ. ಅವ್ರ ಅಪ್ಪನ ನಂಬರ್ ಹೇಳ್ತಾಳೆ. ಫೋನ್ ಮಾಡಿದ್ರೆ ಅವ್ರ ಅಪ್ಪ ಫೋನ್ ಎತ್ತಲ್ಲ. ವೆಂಕಟೇಶ್ ಅಂತೇಳಿ ಚಾಮರಾಜಪೇಟೆಯಲ್ಲಿ ಅವ್ರ ಮನೆ. ಆ್ಯಕ್ಚುಲಿ ಮನೆ ಹತ್ರ ಕೂಡ ಹೋಗಿದ್ದೀನಿ. ತ್ಯಾಗರಾಜ ನಗರದಲ್ಲಿ ಇರೋದು ನಾವು. ತ್ಯಾಗರಾಜ ನಗರದಲ್ಲಿ. ಆಮೇಲೆ ಚಾಮರಾಜಪೇಟೆ ಹತ್ರನೂ ಅವ್ರ ಮನೆ ಇದೆ. ನಾನು ಹೋಗ್ಬಿಟ್ಟು ಬಂದೆ ಮನೆ ಹತ್ರ. ಅವ್ರ ಅಪ್ಪ ಫೋನೇ ಎತ್ತಲ್ಲ. ನನ್ನ ನಂಬರ್ 2 ವರ್ಷದಿಂದ ಅವ್ನು ಎತ್ತಾ ಇಲ್ಲ, 2 ವರ್ಷ ಆಗ್ತಾಯಿದೆ ಅವಳು ಬಂದು. ಫೋನೇ ಎತ್ತಿಲ್ಲ ಅವರಪ್ಪ. ಲೈವಲ್ಲಿ ಇವ್ರ ನಂಬರ್ನ 1 ಲಕ್ಷ ಸರಿ ಹಾಕಿದ್ದೀವಿ, ಅವ್ರ ಅಪ್ಪನ ಎತ್ತಲ್ಲ. ನಾವು ಕೇಳ್ಕೊಳ್ಳೋದಷ್ಟೇ. ಆ ಹುಡುಗಿಗೆ ದಿನಕ್ಕೆ 10 ಸಲ ಪಿಡ್ಸ್ ಬರ್ತಾಯಿತ್ತು. 10 ಸಲ. ಹೆಂಗಂದ್ರೆ ಹಂಗೆ ಬಿದ್ದು ಈಗ 1 ತಿಂಗಳಿಗೊಂದ್ಸರಿ ಬರುತ್ತೆ, 15 ದಿವಸಕ್ಕೊಂದ್ಸಲ ಬರುತ್ತೆ. ತಮ್ಮ ಎಲ್ಲ ಇದ್ದಾರೆ. 10 ದಿನಕ್ಕೊಂದ್ಸಲ ಬರೋದು, ಆಮೇಲೆ 15 ದಿವಸಕ್ಕೆ ಬಂತು, ವಾರಕ್ಕೆ ಬಂತು, ಈ ಥರ ಕಡಿಮೆ ಆಗಿ ಟ್ಯಾಬ್ಲೆಟ್ ಕೊಟ್ಟು ನಾವು ಈಗ 15 ದಿವಸಕ್ಕೂ ತಿಂಗಳಿಗೂ ಒಂದೊಂದು ಸಲ ಬರುತ್ತೆ. ಬಿದ್ದೋಗ್ತಾಳೆ, ಹಂಗೆ ಕೂತಿದಂಗೆ ಹಂಗೆ ಬಿದ್ದೋಗ್ತಾಳೆ. ಅವಳನ್ನ ಸುಧಾರಿಸೋಕ್ಕೆ ತುಂಬ ಕಷ್ಟ, ತುಂಬ ಗಟ್ಟಿ. ಆ್ಯಕ್ಚುಲಿ ಅವ್ರ ಅಪ್ಪನ ನೆನೆಸ್ಕೊಂಡು ಸಿಕ್ಕಾಪಟ್ಟೆ ಅಳ್ತಾಳೆ, ಕಿರಿಸ್ತಾಳೆ, ಕೂಗಾಡ್ತಾಳೆ, ಅಪ್ಪನ ನೋಡಬೇಕು ಅಂತಾಳೆ. ದಯವಿಟ್ಟು ನಾನು ಈ ವಾಹಿನಿ ಮೂಲಕ ಕೇಳ್ಕೊಳ್ಳೋದಷ್ಟೇ, ನೀವು ಕರ್ಕೊಂಡು ಹೋಗ್ದೋದ್ರೂ ಚಿಂತೆ ಇಲ್ಲ, ನನಗೆ ಬೇಜಾರಿಲ್ಲ. ಅಟ್ಲೀಸ್ಟ್ ಅವಳು ಇಲ್ಲೇ ಇರಲಿ, ನೀವು ಬಂದು ನೋಡ್ಕೊಂಡು ಹೋಗಿ ಅಂತ ನಾನು ಎಷ್ಟೋ ಸಲ ನಿಮಗೆ ಮೆಸೇಜ್ ಹಾಕಿದ್ದೀನಿ. ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವ್ರ ಬಾಡಿಗೆ ಮನೆಯವ್ರ ಹತ್ರನೂ ಫೋನ್ ಮಾಡಿದೆ. ಆ ಫೋನ್ ಎತ್ತದಪ್ಪ, ನಾವು ಆಶ್ರಮದಿಂದ ಅಂದ ತಕ್ಷಣ ಫೋನ್ ಕಟ್ ಮಾಡಿ ಬಿಸಾಕ್ತಾ. ಮನೆಯೂ ಹುಡ್ಕೊಂಡು ಹೋಗಿದ್ದೀನಿ. RMC ಪೊಲೀಸ್ ಸ್ಟೇಷನಿಂದ ನಾನು ಕರ್ಕೊಂಬಂದಿದ್ದೀನಿ. ನಿಜವಾಗ್ಲೂ ಬೇಜಾರಾಗುತ್ತೆ. ಫಸ್ಟು ಬೇರೆ ಆಶ್ರಮದಲ್ಲಿದ್ದಳು 3 ವರ್ಷ ಆಯ್ತದು. ಅಲ್ಲಿಂದ ಅವರ ಮನೆಯವ್ರು ಕರ್ಕೊಂಡೋದ್ರು. ಅಲ್ಲಿಂದ ಕರ್ಕೊಂಡೋದ್ಮೇಲೆ ಬೀದಿಲಿ ಬಿಟ್ಬಿಟ್ರು ಅವಳು. ಆಮೇಲೆ ಎಲ್ಲಿದ್ದೆ? ನಾನು ಎಷ್ಟು ಓದಿರೋದು ನೀನು? ನಾನು ಒಂದು 9ನೇ ಕ್ಲಾಸ್ವರೆಗೂ. 9ನೇ ಕ್ಲಾಸ್. ಎಲ್ಲಿ ಓದಿದ್ದು ಸ್ಕೂಲು? ಇದು ನವೋದಯ ಸ್ಕೂಲು. ಅವಳಿಗೆ ಜೋರಾಗಿ ಕಿರ್ಚಿ ಕೇಳಬೇಕು, ಕಿವಿ ಕೇಳಿಸಲ್ಲ ಸರಿಯಾಗಿ. ಅವಳಿಗೆ ನಾವು ಕಿರ್ಚಿ ಆಲ್ಮೋಸ್ಟ್ ಇಲ್ಲಿರೋರಿಗೆಲ್ಲ ಲೈವಲ್ಲಿ ಫೇಸ್ಬುಕ್ಕಲ್ಲಿ ಹೇಳ್ತಿರ್ತಾರೆ, ಏನಕ್ಕೆ ಅಮ್ಮ ಕಿರಿಸ್ತಾರೆ ಅಂತ. ಕಿರಿಸ್ದೆ ಹೋದ್ರೆ ಇಲ್ಲಿ ಯಾರಿಗೂ ಕೇಳಿಸಲ್ಲ. ನಾವು ಜೋರಾಗೆ ಕಿರ್ಚಬೇಕು. ನಾವು 6 ಸಲ ಕಿರಿಸಿದ್ರು ಒಂದ್ಸಲ ಅಂತಾರೆ. ತುಂಬ ಕಷ್ಟ, ಯಾರಿಗೂ ಕೇಳಿಸಲ್ಲ. ವಿಧಿ ಇಲ್ಲದೆ ನಾವು ಕಿರ್ಚಬೇಕಾಗತ್ತೆ. ಅವಾಗ ಬೇರೆಯವ್ರಿಗೆ ಬೇರೆ ಥರ ಅನಿಸುತ್ತೆ. ಅವಳು 9ನೇ ಕ್ಲಾಸ್ ಓದಿದ್ದಾಳೆ, ಬೇರೆ ಆಶ್ರಮದಲ್ಲಿದ್ಲು. ಮನೆ ಕರ್ಕೊಂಡು ಹೋದ್ರು. ಆ ವಿಡಿಯೋ ಎಲ್ಲ ಇದೆ ನನ್ನ ಹತ್ರ. ನಾವು ಕರ್ಕೊಂಡು ಬಂದಮೇಲೆ ಇವತ್ತರೆಗೂ ಅವರಪ್ಪ ಬಂದೇ ಇಲ್ಲ. ಏನು ಮಾಡಬೇಕಿಂತ ಮಕ್ಕಳನ್ನ? ಅಟ್ಲೀಸ್ಟ್ ನೀನು ಮಗಳು ಅನ್ನೋ ಒಂದು ಇದಕ್ಕಾದರೂ ಒಂದು ಮಾನವೀಯತೆಲ್ಲಾದರೂ ಬಂದು ನೋಡ್ಕೊಂಡು ಹೋಗ್ಬೋದು. ನೀನು ಕರ್ಕೊಂಡು ಹೋಗ್ಬೇಡಪ್ಪ, ನಾನು ಹೇಳ್ತಾ ಇದ್ದೀನಲ್ವಾ, ನೀನು ಕರ್ಕೊಂಡು ಹೋಗ್ಬೇಡ ತಂದೆ. ಅಟ್ಲೀಸ್ಟ್ ಬಂದು ನೋಡ್ಕೊಂಡು ಹೋಗು. ಅವಳ ಅಪ್ಪ ಅಂತಾಳೆ. ಅವಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. 10 ಜನ ಗಂಡಸರು ಹಿಡಿದ್ರು ಹಿಡಿಯೋಕ್ಕಾಗಲ್ಲ. ಯಾಕಂದ್ರೆ ನನ್ನನ್ನೇ ತುಂಬಾ ಜಾಸ್ತಿ ಕೆಲಸ ಮಾಡಿಕೊಡ್ಬೇಕು. ಅಲ್ಲಿ ಎಲ್ಲಿ ಹೋಗ್ಬೇಕು ಕೆಲಸ ಮಾಡ್ಕೊಡಕ್ಕೆ? ಅದೇ ಫ್ಯಾಕ್ಟ್ರಿಯಲ್ಲಿ ನಾರುಗಳು ಎಲ್ಲ ಬರುತ್ತೆ, ಗೋಲಿಗಳು ಎಲ್ಲ ಮಾಡಬೇಕು. ಆಮೇಲೆ ರೊಟ್ಟಿಗಳು ಎಲ್ಲ ಕಟ್ ಮಾಡಬೇಕು, ಅದನ್ನೆಲ್ಲ ಮಾಡಬೇಕು. ನಿಮ್ಮಪ್ಪ ಊರಿಗೆ ಹೋಗಿದ್ದಾರೆ,
ಸ್ವಿಚ್ ಆಫ್ ಆಗಿದೆ, ಬಂದು ಕರ್ಕೊಂಡು ಹೋಗ್ತಾರೆ. ಹೇಳಿದ್ದಾರೆ ಹರ್ಷಿತಾ ಒಳ್ಳೆ ಹುಡುಗಿ ಅಂತ ಹೇಳಿದ್ದೀನಿ ನಾನು ಹರ್ಷಿತಾ ಒಳ್ಳೆ ಹುಡುಗಿ ಆಗಿದ್ದಾಳೆ ಅಂತ ಹೇಳಿದ್ದೀನಿ. ನಿಮ್ಮ ಅಪ್ಪ ಬಂದ ಮೇಲೆ ನಿಮ್ಮ ಅಪ್ಪನ ಜೊತೆ ನೀನು ಹೋಗು, ಆಯಿತಾ? ಸರಿನಾ? ನಾನು ಯಾರು? ಅಮ್ಮ. ಅವಳಿಗೇನೂ ಗೊತ್ತಾಗಲ್ಲ. ಬಿಟ್ಟರೆ 2 ದಿನಕ್ಕೆ ಬೀದಿ ಹೆಣ್ವಾಗೋಯ್ತಾಳೆ ಹೆಣ್ಮಗಳು. ಇಷ್ಟೇ ರೀ. ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರಲ್ಲ. ಅದಕ್ಕೆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳು ಭದ್ರವಾಗಿದ್ದಾರೆ. ಇಲ್ಲಿ ಭದ್ರವಾಗಿದ್ದಾರೆ ಹೆಣ್ಮಕ್ಳು. ಇಂಥವ್ರನ್ನೇ ನಾವು ಸಾಕ್ತಾ ಇರೋದು. ಆದಷ್ಟು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಕೇಳ್ಕೊತೀನಿ, ಯಾಕಂದರೆ ಅವ್ರ ಅಪ್ಪ ಬಂದು ನೋಡ್ಕೊಂಡು ಹೋಗ್ಲಿ ಅಂತಲೇ ನನ್ನ ಅನಿಸಿಕೆ. ನಿಮ್ಮ ಅಪ್ಪನ ನಂಬರ್ ಏನು? ಅದೇ ತಗೋ, ಇದರಲ್ಲಿ ಹೇಳು. ನಂಬರ್ ನಾನು ತೆಗಿತೀನಿ, ಇದ್ರಲ್ಲಿ ಮಾಡು. ನಿಮ್ಮ ಅಪ್ಪನ ನಂಬರು ಪ್ರೆಸ್ ಮಾಡು. ಡಬಲ್ 6 ಡಬಲ್ 7 ಡಬಲ್ ಇಲ್ಲ 13 ನಂಬರ್ ಆಯಿತು. ನಿಜವಾಗ್ಲೂ ನಾನು ಕೇಳ್ಕೊಳ್ಳೋದು ಅಷ್ಟೇ, ಇಂಥ ಹೆಣ್ಮಕ್ಳನ್ನ ಬೀದಿಗೆ ಬಿಡಬೇಡಿ. ನೀವು ಬೀದಿಗೆ ಬಿಡ್ತೀರಾ, ಎಲ್ಲೋ ಬೀದಿ ಹೆಣವಾಗ್ತಾರೆ, ಯಾರೂ ಇಲ್ಲ ಅನಾಥಾಶ್ರಮ ಅಂತ ತೊಗೊಂಡೋಗಿ ಬಿಸಾಕ್ತಾರೆ, ಇಷ್ಟೇ ಆಗೋದು. ಬಟ್ ಅವಳ ನೋವು, ಅವಳ ಶಾಪ, ನೀನು ಎಲ್ಲೇ ಇರು ನಿನ್ನನ್ನು ಮಾತ್ರ ಬಿಡೋದಿಲ್ಲ ಭಗವಂತನು, ಕ್ಷಮಿಸೋದಿಲ್ಲ. ಯಾಕೆ ಹೇಳಿ? ನೀವೆತ್ತಿರೋ ಮಗಳು ರೀ, ನೀವೆತ್ತಿರೋ ಮಗಳೇ. ನೋಡಿ ಈ ಥರ ನಂಬರ್ ಕೊಡ್ತಾಳೆ, ನಾವೇನಂತ ಕೊಡೋಣ? 14 ನಂಬರ್ ನಾವೇನು ಹೊಡಿಯೋಣ? ಅಪ್ಪನ ಹೆಸರು ವೆಂಕಟೇಶ್. ಹಾಂ, ವೆಂಕಟೇಶ ನಿಮ್ಮ ಅಪ್ಪನ ಹೆಸರು. ಆಮೇಲೆ ಹರ್ಷಿತಾ ಅವ್ರ ಅಪ್ಪನ ನಂಬರ್ ಇದ್ರೆ ಕಳಿಸಿ. ಆದ್ರೆ ತಂಗಿ ತಮ್ಮನ ಹೆಸರು ಇದು ಪೃಥ್ವಿ ರಾಜು ಭಾವನಾ. ಅಮ್ಮ ಎಲ್ಲಿ? ಅಮ್ಮ ಎಲ್ಲಿ? ಅಮ್ಮ ನನಗೆ ಗೊತ್ತಿಲ್ಲಪ್ಪ. ಅವ್ರ ತಂದೆ ಇನ್ನೊಂದು ಮದುವೆ ಆಗಿದ್ದಾರೆ, ಅವ್ರಿಗೊಂದು ಹೆಣ್ಮಗಳಿದ್ದಾಳೆ. ಅದೇ ಯಾರೋ ಚಿಕ್ಕಮ್ಮ ಅಂದ್ರಲ್ಲ ನೀವು, ನಮ್ಮಮ್ಮ. ಬೇಗ ಕಳಿಸಿ. ನೀವು ಯಾರೋ ಚಿಕ್ಕಮ್ಮ ಇದ್ದಾರೆ ಅಂತ ಅಂದ್ರಲ್ಲ. ಮತ್ತೆ ನಾನು ಲೈವಲ್ಲಿ ಫೇಸ್ಬುಕ್ ಲೈವಿಂದ ಅವ್ರ ಮನೆಗೆ ಹೋಗಿದ್ರು ಒಂದ್ಸಲ. ಇದು ಒಂದೂವರೆ ವರ್ಷ ಆಯಿತು. ಮನೆಗೆ ಹೋಗಿ ಬೈಸ್ಕೊಂಬಂದಿದ್ದಾರೆ ಇವ್ರು ಚಿಕ್ಕಮ್ಮನ ಹತ್ರ. ಅವಳು ಯಾರೋ ನನಗೆ ಗೊತ್ತಿಲ್ಲ ಅಂತಂದರು. ಆ ಮನೆನೂ ಮರ್ತೋಯ್ತು ನಂಗೆ, ಯಾರೋ ಹೋಗಿದ್ರು. ಬಟ್ ಇನ್ನೊಂದು ಸಲ ನಾನು ಮನೆಗೆ ಹುಡ್ಕೊಂಡು ಹೋಗಿದ್ದೆ, ಅವ್ರ ಅಪ್ಪನ ಮನೆ ಅಂತ ಗೊತ್ತಾಯಿತು ನನಗೆ. ಹೋಗಿ ನಾನು ಲೈವ್ ಮಾಡಿದ್ದೀನಿ ಅಲ್ಲಿ ಕೂಡ ಅವ್ರ ಅಪ್ಪನ ನಂಬರ್ ಹಾಕಿದ್ದೀನಿ. ಇವತ್ತವರೆಗೂ ಅವ್ರ ಅಪ್ಪನ ನಂಬರು, ಅವ್ರ ಅಪ್ಪ ಯಾರೇ ಮಾಡಲಿ ಫೋನು, ಅವ್ರ ಮಗಳ ವಿಷಯ ಅಂದರೆ ಎತ್ತಲ್ಲ. ಅದೇನು ದ್ವೇಷನೋ, ಅದೇನು ಕಾರಣನೋ, ಅವಳು ಗೊತ್ತಿದ್ದೋ ತಪ್ಪು ಮಾಡಿದಾರೋ, ಗೊತ್ತಿಲ್ಲದೋ ತಪ್ಪು ಮಾಡಿದಾಳೋ ಗೊತ್ತಿಲ್ಲ. ಅವ್ರ ಅಪ್ಪನಿಗೆ 7 ಕಡೆಯಿಂದ ತಲೆ ಎತ್ಕೊಂಡು ತಿರ್ಗೋಕ್ಕಾಗ್ತಿಲ್ವಂತೆ. ಆ ವಿಷಯ ಮಾತ್ರ ಕೇಳ್ಪಟ್ಟೆ. ಆದರೂ ನಿನ್ನ ಮಗಳೇ ಅಲ್ವಾ, ಬೇಡಪ್ಪ ಅವಳಿಗೆ ನಿನ್ನ ಕಡೆಯಿಂದ ಅವಳಿಂದ ನಿನಗೆ ನೋವಾಗ್ತಾ ಇದೆ ಅಂದರೆ ಬೇಡ, ಅಟ್ಲೀಸ್ಟ್ ಇಲ್ಲೇ ಬಂದು ನೋಡ್ಕೊಂಡು ಹೋಗು. ಅದಾದರೂ ಮಾಡು, ಅವಳಿಗೂ ಒಂದು ಸಮಾಧಾನ ಆಗುತ್ತಲ್ವ. ಅವಳ ಅಪ್ಪ ಬೇಕು ಅಂದಾಗ ನಾವೆಲ್ಲಿ ಸುಧಾರಿಸೋಣ? ತುಂಬ ಕಷ್ಟ ಆಗುತ್ತೆ, ಅವಳನ್ನ ಹಿಡಿಯೋಕ್ಕಾಗಲ್ಲ. ಯಾವ ರೇಂಜಲ್ಲಿ ಆಟ ಮಾಡ್ತಾಳೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ದಯವಿಟ್ಟು ಈ ವಿಡಿಯೋ ನೋಡ್ತಾನೆ ಇರ್ತಾರೆ ಅವ್ರ ಅಪ್ಪ, ಎಲ್ಲೋ ಒಂದು ಕಡೆ ಸಿಗುತ್ತೆ. ದಯವಿಟ್ಟು ಅವ್ರ ಅಪ್ಪನ ಕೇಳ್ಕೊಳ್ಳೋದಷ್ಟೇ, ಬಂದು ನೋಡ್ಕೊಂಡು ಹೋಗಿ ಅಂತ. ಆದರೆ ನಮ್ಮಮ್ಮ ಒಬ್ಬರು. ನಿಮ್ಮ ಅಪ್ಪಂಗೆ ಏನು ಹೇಳ್ತೀಯ ಹೇಳು? ನಿಮ್ಮ ಅಪ್ಪಂಗೆ ಏನು ಹೇಳ್ತೀಯಾ? ನಮ್ಮ ಅಪ್ಪಂಗೆ ಹಾಂ, ಹೀಗೆ ಏನು ನಮ್ಮಮ್ಮ ಒಬ್ಬರು ರಾಜೇಶ್ವರಿ ಅಂತ ಇದ್ರು. ಹಿಂಗೆ ಮಾತಾಡ್ತಾಳೆ, ಅವಳಿಗೇನು ಗೊತ್ತಾಗಲ್ಲ. ಆದರೆ ಅವರು ಒಬ್ಬರು ಸತ್ತೋಗಿದ್ದಾರೆ. ಆ್ಯಕ್ಚುಲಿ ಹರ್ಷಿತನ ಅಪ್ಪನ ನಂಬರು ನಾನು ಹೇಳ್ತೀನಿ ವಾಹಿನಿ ಮುಖಾಂತರ. ದಯವಿಟ್ಟು ಯಾರು ಬೇಕಾದರೂ ಫೋನ್ ಮಾಡಿ, ನಾನು ಅವ್ರ ಅಪ್ಪಂಗೆ ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ಬಂದು ನೋಡ್ಕೊಂಡು ಹೋಗಿ ಅಂತ ಕೇಳಿ. ಅವ್ರು ಕರ್ಕೊಂಡು ಹೋಗೋದು ಬೇಡ, ಅವ್ರು ಕರ್ಕೊಂಡು ಹೋಗೋಕ್ಕೂ ಇಷ್ಟ ಇಲ್ಲ, ಕರ್ಕೊಂಡು ಹೋಗೋದು ಬೇಡ. ಅವ್ರ ನಂಬರ್ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9845895213 9845895213 ವೆಂಕಟೇಶ್ ಅವ್ರ ತಂದೆನವರು. ಯಾರು ಬೇಕಾದರೂ ಫೋನ್ ಮಾಡಿ, ದಯವಿಟ್ಟು ಅವ್ರ ಅಪ್ಪಂಗೆ ಹೇಳಿ ಬಂದು ನೋಡ್ಕೊಂಡು ಹೋಗೋಕ್ಕೆ ಹೇಳಿ ಅಷ್ಟೇ. ಇವಳ ಹೆಸರು ಆ್ಯಕ್ಚುಲಿ ಲೀಲಾ ಅಂತೇಳಿ. ದಯವಿಟ್ಟು ಮುಖ ತೋರಿಸ್ತೀನಿ, ಇವ್ರ ಮಗಳನ್ನ ಎಲ್ಲಾದರೂ ನೋಡಿದರೆ ದಯವಿಟ್ಟು ಅವ್ರ ನಂಬರು, ಅವ್ರ ಅಡ್ರೆಸ್ಸು ನನಗೆ ಕೊಡಿ. ಯಾಕೆಂದರೆ ಅವಳು ಮಗಳು ನೋಡಬೇಕು ಅಂತಾಳೆ, ಮೊಮ್ಮಗಳನ್ನ ನೋಡಬೇಕು ಅಂತ ಹೇಳ್ತಿರ್ತಾಳೆ. ನೀನೇನು ಕೆಲಸ ಮಾಡ್ತಿದ್ದಮ್ಮ? ಫ್ಲೋರ್ ಇನ್ಚಾರ್ಜು
ಗಾರ್ಮೆಂಟ್ಸಲ್ಲಿ. ಎಷ್ಟು ಸಂಬಳ ಬರ್ತಾ ಇತ್ತು? 30,000 ಸಂಬಳ. ಮಗಳಿಗೆ ಮದುವೆ ಮಾಡ್ದೆ? ಎಷ್ಟು ಲಕ್ಷ ಖರ್ಚು ಮಾಡಿದೆ? 5 ಲಕ್ಷ. ನಾಮಕರಣ ಎಲ್ಲ ಮಾಡ್ದ? ಎಷ್ಟು ಮಾಡಿದೆ? ಏನೇನು ಹಾಕಿದೆ? ಬಳೆ ಮಾಡಿಸಿದ್ಲು, ಮದುವೆ ಮಾಡಿದ್ಲು, ಮೊಮ್ಮಗಳಿಗೆ ನಾಮಕರಣ ಮಾಡಿದ್ಲು, ಮಗುಗೆ ಚೈನ್ ಹಾಕಿದ್ಲು, ಸಾಲ ಸೋಲ ಮಾಡಿದ್ಲು. ಆವಾಗ ಅವಳ ಮಗಳಿಗೆ ಹೇಳ್ತಾ ಇದ್ದೀನಿ, ನಿನ್ನ ಯೋಗ್ಯತೆಗೆ ಆಗ ಅವಳು ಒಳ್ಳೆಯವಳು, ಅವಳು ಬೇಕಿತ್ತು. ಯಾವ ಮನಸ್ಸಿಟ್ಕೊಂಡು ನಂಬರ್ ಚೇಂಜ್ ಮಾಡ್ಕೊಂಡಿದ್ಯೆ? ನಿನ್ನ ಯೋಗ್ಯತೆಗೆ ಬಾ, ನೀನು ಕರ್ಕೊಂಡು ಹೋಗ್ಬೇಡ. ನಿಮ್ಮಮ್ಮ ಬದುಕಿದ್ದಾಳೆ, ನೋಡೋಕ್ಕಾದ್ರೂ ಬಾ, ಅವಳು ನೋಡ್ಕೊಂಡು ಹೋಗು. ಬಂದು ನೀನು ಕರ್ಕೊಂಡು ಹೋಗದೆ ಹೋದ್ರೂ ಚಿಂತೆ ಇಲ್ಲ, ನನಗೇನು ಬೇಜಾರಿಲ್ಲ, ನಾನು ಅನ್ನ ಹಾಕ್ತೀನಿ. ಅಟ್ಲೀಸ್ಟ್ ನಿನ್ನ ಮಗಳನ್ನ ನೋಡ್ಬೇಕಂತೆ, ದಯವಿಟ್ಟು ಬಾ. ಯಾಕಂದರೆ ಅವಳು ನಿನ್ನ ಕಷ್ಟಪಟ್ಟು ಸಾಕಿದ್ದಾಳೆ, ಬೆಳೆಸಿದ್ದಾಳೆ ಕಷ್ಟಪಟ್ಟು. ಅವಳು ಎಷ್ಟು ಅಳ್ತಾಳೆ ಅಂದರೆ ಸರ್, ದಯವಿಟ್ಟು ಅವಳು ಮುಖ ತೋರಿಸಿ, ಅವಳ ಮಗಳು ಎಲ್ಲ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಅವಳ ಮಗಳು ಎಲ್ಲಿದ್ದಾಳೆ ಅಂತ ನೀವೇ ನನಗೊಂಚೂರು ಅಡ್ರೆಸ್ ಕೊಡಿ. ನನ್ನ ಫೋನ್ ನಂಬರು 9113832206, 9113832206. ನನ್ನ ನಂಬರ್ಗೆ ಫೋನ್ ಮಾಡಿ ಅವಳ ಅಡ್ರೆಸ್ ಕೊಡಿ ಸಾಕು. ನೀವು ಹೇಳಿದ್ರಿ ಅಂತಲೂ ನಾನು ಹೇಳಲ್ಲ, ಅವ್ರ ಮಗಳನ್ನ ಕರ್ಕೊಂಬಂದು ನಾನು ತೋರಿಸ್ತೀನಿ. ಅಟ್ಲೀಸ್ಟ್ ಯಾವತ್ತು ಯಾರು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಇರೋವರೆಗೂ ನೋಡ್ರಿ ಬಂದು. ನೀವು ಸತ್ತ ಮೇಲೆ ಬರ್ತಿರೋ ಬಿಡ್ತಿರೋ ಅದು ನಿಮ್ಮನೆ ಬರ. ನಾವು ನಿಮ್ಮನ್ನು ಎಲ್ಲಿ ಹುಡ್ಕೋಣ? ಬದುಕಿದ್ದಾಗಲೇ ಬರಲಿಲ್ಲ, ಇನ್ನು ಸತ್ತ ಮೇಲೆ ಏನು ಬರ್ತೀರಾ ನೀವು? ಅವಳು ನೋಡಬೇಕು ಅಂತ ಇದ್ದಾಳೆ. ಮಗ ಇದ್ದಾನೆ, ಒಬ್ಬ ಮಗ ಒಬ್ಬ ಮಗಳು. ಅವಳು ಎಲ್ಲಿ ಫೋನ್ ಮಾಡಿಬಿಡ್ತೀವಿ ಅಂತ ನಂಬರೇ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾಳೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ನೀನು ಮಗಳಾದವಳು ಎಲ್ಲಿದೆಯೋ ಗೊತ್ತಿಲ್ಲಮ್ಮ ನನಗಂತೂ. ದಯವಿಟ್ಟು ಆ ತಾಯಿ ಆದವಳನ್ನ ಬಂದು ನೋಡ್ಕೊಂಡು ಹೋಗು. ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬೇಡ, ನೀನು ಊಟ ಕೊಡಬೇಡ, ಬಟ್ಟೆ ಕೊಡಬೇಡ, ಅವಳು ಸತ್ರು ಒಂದು ಕರ್ಪೂರ ಕೂಡ ಕೊಡಬೇಡ. ಬದುಕಿದ್ದಾಗ ಬಂದು ನೋಡ್ಕೊಂಡು ಹೋಗು. ದಯವಿಟ್ಟು ಇವಳು ಮುಖ ನೋಡ್ಕೊಳ್ಳಿ, ಲೀಲಾ ಅಂತ. ಅವಳ ಮಗಳು, ಇವ್ರ ಮಗಳು ಎಲ್ಲಾದರೂ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ನಮಗೆ ಅಮ್ಮನ ಮಡಿಲು ಟ್ರಸ್ಟ್ಗೆ ತಿಳಿಸಿ. ನಾನೇ ಹುಡ್ಕೊಂಡು ಹೋಗ್ತೀನಿ, ಅವ್ರ ಮಗಳನ್ನ ಕರ್ಕೊಂಬರ್ತೀನಿ, ಕೈ ಕಾಲು ಹಿಡಿದಾದ್ರೂ ಕರ್ಕೊಂಬಂದು ಮುಖ ತೋರಿಸ್ತೀನಿ. ಯಾಕಂದರೆ ಬದುಕಿದ್ದಾಗ ನೋಡದೆ ಇರೋ ಸತ್ತ ಮೇಲೆ ಬರ್ತೀರಾ ಅನ್ನೋ ನಂಬಿಕೆನೇ ಇಲ್ಲ ರೀ ನನಗೆ. ಬದುಕಿದ್ದಾಗಲೇ ಬಂದಿಲ್ಲ ನೋಡಿ, ಈ ಥರ ನಗ್ತಾ ಇರ್ತಾರೆ. ಏನು ಹೇಳಬೇಕು? ಇದೇ ರೀ ಜೀವನ, ಇದೇ ರೀ ಆಶ್ರಮ, ಇದೇ ರೀ ಪ್ರಪಂಚ. ನೀವು ಎಷ್ಟೇ ಕೋಟಿಗಿರಿ, ಎಷ್ಟೇ ಭಿಕ್ಷುಕ ಆಗಿರಲಿ, ತಲೆಯಲ್ಲಿ ಒಂದೇ ಒಂದು ಚೂರು ನರ ಹೋಗ್ಬಿಟ್ರೆ ಮುಗ್ದೋಯ್ತು. ಇವಳಿಗೆ ಕೈಗೆ ಕಾಲಿಗೆ 2 ಸ್ಟ್ರೋಕ್ ಹಿಡಿತು, ಬಿಸಾಕಿದ್ರಿ. ಅದೇ ಅವಳು ದುಡಿತಾ ಇದ್ರೆ ಅವಳಿಗೆ ಮದುವೆ ಮಾಡಿದ್, ಅವಳ ಮಗಳಿಗೆ ಮದುವೆ ಮಾಡಿದ್ಲು, ನಾಮಕರಣ ಮಾಡಿದ್ಲು, ಎಲ್ಲ ಮಾಡಿದ್ಲು. ಅವಳ ಕೈಲಿ ಆಗಲ್ಲ ಅಂತ ಬಿಸಾಕ್ಬಿಟ್ರಿ. ಹಾಗಿದ್ರೆ ಇನ್ನೂ ನಿಮ್ಮ ಚಾಕರಿಗಳನ್ನ ಮಾಡಿಸ್ಕೋತಾ ಇದ್ರಿ ತಾಯಿ ಕೈಲಿ. ದಯವಿಟ್ಟು ಇವಳು ಲೀಲಾ ಅಂತ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಏನು ಹೇಳ್ತೀಯ ನಿನ್ನ ಮಗಳಿಗೆ? ಹೇಳು, ಏನಾದರೂ ಹೇಳು. ಈ ಥರ ಹೇಳ್ತಾ ಇರ್ತಾಳೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇದೊಂದು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ.